ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ಯತನ ಕರ್ತವ್ಯವದು ನಮಗೆ ವಿದ್ಯಾಭ್ಯಾಸ, ಹಿತ ಪರಿಜ್ಞಾನ ಯತ್ನಾನುಭವ ಫಲಿತ, ಸತತ ಯತ್ನದಿನಾತ್ಮಶಕ್ತಿ ಪರಿವರ್ಧಿಪುದು, ಯತನ ಜೀವನ ಶಿಕ್ಷೆ ಮಂಕುತಿಮ್ಮ. 867ನೇ ಕಗ್ಗ ಇದು. ಬಹಳ ಸುಂದರವಾದ ಕಗ್ಗ. ಯತನ ಅಂತಂದರೆ ಯತ್ನ, ಪ್ರಯತ್ನ ಅನ್ನೋ ಅರ್ಥ. ಯತ್ನ ಕರ್ತವ್ಯವದು, ನಮ್ಮೆಲ್ಲರದು ಕರ್ತವ್ಯ ಪ್ರಯತ್ನ ಪಡೋದು. ನಮಗೆ ವಿದ್ಯಾಭ್ಯಾಸ, ಅದೇ ನಮಗೆ ವಿದ್ಯಾಭ್ಯಾಸ. ಅದರಿಂದ ಏನಾಗುತ್ತೆ, ಹಿತ ಪರಿಜ್ಞಾನ, ಯಾವುದು ಹಿತ ಯಾವುದಲ್ಲ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದರ ಪರಿಜ್ಞಾನ ಬರುತ್ತೆ. ಯತ್ನಾನುಭವ ಫಲಿತ, ಅದರ ಒಳ್ಳೆಯದು ಕೆಟ್ಟದ್ದರ ವಿವೇಚನೆ ನಮಗೆ ಬರೋದು ಯತ್ನ ಮತ್ತು ಅನುಭವದ ಫಲಿತ. ನಾವು ಬೇರೆ ಬೇರೆ ಅನುಭವಗಳನ್ನು ಪಡ್ಕೊಳ್ತಾ ಹೋದ ಹಾಗೆ, ಜೊತೆಗೆ ನಮ್ಮ ಪ್ರಯತ್ನಗಳು ನಮ್ಮ ಕೆಲಸದಲ್ಲಿ ಸಾಗ್ತಾ ಇದ್ದ ಹಾಗೆ ಪ್ರತಿ ಪ್ರಯತ್ನದಲ್ಲೂ ಹೊಸದೇನನ್ನೋ ಕಲ್ತಿರ್ತೀವಿ. ಆದ್ದರಿಂದ ಹಿತ ಪರಿಜ್ಞಾನ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನುವುದರ ಪರಿಜ್ಞಾನ ಯತ್ನ ಮತ್ತು ಅನುಭವಗಳ ಫಲಿತ. ಸತತ ಯತ್ನದಿಂದ ಪದೇ ಪದೇ ಟ್ರೈ ಮಾಡ್ತಾ ಇರೋದ್ರಿಂದ, ಪ್ರಯತ್ನ ಪಡ್ತಾ ಇರೋದ್ರಿಂದ ಆತ್ಮಶಕ್ತಿ ಪರಿವರ್ಧಿಪುದು. ನಾವು ಮಾಡೋ ಕೆಲಸ ಫೈನರ್ ಆಗ್ತಾ ಹೋಗೋದಷ್ಟೇ ಅಲ್ಲ, ಆತ್ಮಶಕ್ತಿ. ಈಗ ನಾನು ಏನೋ ಒಂದರಲ್ಲಿ ಮತ್ತೆ ಮತ್ತೆ ಮಾಡ್ತಾ ಇದ್ದೀನಿ ಅಂತ ಅಂದರೆ, ನನಗೆ ದಕ್ಕಿದ ಅನುಭವ ಇದೆಯಲ್ಲ, ಅದು ನನ್ನಲ್ಲಿ ಹೆಚ್ಚು ಕಾನ್ಫಿಡೆನ್ಸ್ನ ಕೊಡ್ತಾ ಹೋಗುತ್ತೆ. ನಾವು ಎಷ್ಟು ಸಾರಿ ಸ್ಟೇಜ್ ಮೇಲೆ, ಕೆಲವರಿಗೆ ಸ್ಟೇಜ್ ಫಿಯರ್ ಇರುತ್ತೆ. ನನ್ನ ಫ್ರೆಂಡ್ಸೇ ಎಷ್ಟೋ ಜನ ನಾಟಕಗಳಲ್ಲಿ ಮಾಡುವಾಗ ಹೆದರಿ ಬೆವತು ಡೈಲಾಗ್ ಹೊರಗೆ ಬರದೆ ಎಲ್ಲ ಪರದಾಡ್ತಾ ಇದ್ರು. ಅವರಲ್ಲಿ ಎಷ್ಟು ಹೆಚ್ಚಿನ ಜನ ಇದು ನನ್ನ ಕೈಲಿ ಆಗಲ್ಲ, ದಿಸ್ ಈಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ಬಿಟ್ಬಿಟ್ಟವರಿದ್ದಾರೆ. ಆದರೆ ಹಿಡಿದುಕೊಂಡವರಿದ್ದಾರಲ್ಲ, ಮತ್ತೆ ಸ್ಟೇಜ್ ಮೇಲೆ ಬರೋದು, ಮತ್ತೆ ಡೈಲಾಗ್ಗಳನ್ನು ಹೇಳೋದು, ಮತ್ತೆ ಸೋಲೋದು. ಆದರೆ ಒಂದು ದಿನ ಅದೆಲ್ಲ ಸೋಲಿನ ಪರಿಣಾಮವಾಗಿ ಒಬ್ಬ ಒಳ್ಳೆಯ ನಟನಾಗಿ ಸ್ಟೇಜ್ ಮೇಲೆ ನಿಂತಿರೋದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಅದು ಸತತ ಪ್ರಯತ್ನದ ಮರಳಿ ಸೋತ ಅನುಭವದ ಫಲ. ಅದು ಯತನ ಜೀವನ ಶಿಕ್ಷೆ ಮಂಕುತಿಮ್ಮ. ಇಲ್ಲಿ ಶಿಕ್ಷೆ ಅಂದರೆ ಪನಿಷ್ಮೆಂಟ್ ಅನ್ನೋ ಅರ್ಥ ಅಲ್ಲ, ಯತ್ನ ಮಾಡೋದು ಜೀವನದ ಶಿಕ್ಷಣ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಅದೇ ನಮಗೆ ಶಿಕ್ಷಣ ಕೊಡೋದು. ಮರಳಿ ಯತ್ನವ ಮಾಡು ಅಥವಾ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್, ಇದೆಲ್ಲ ಅದನ್ನೇ ಹೇಳುತ್ತೆ. ಪದೇ ಸತತವಾಗಿ ಪ್ರಯತ್ನಿಸ್ತಾ ಹೋಗೋದು. ನಾನು ಇತ್ತೀಚೆಗೆ ಮಾಡ್ತಾ ಇರೋ ಒಂದು ಧಾರಾವಾಹಿಯಲ್ಲಿ ಮುಖ್ಯ ಪಾತ್ರವನ್ನು ಅಶ್ವಿನ್ ಅನ್ನೋ ಒಬ್ಬ ಹುಡುಗ, ಮೈಸೂರಿನ ಹುಡುಗ ನಟಿಸ್ತಾ ಇದ್ದಾನೆ. ಅವನು ಸೆಟ್ಟಲ್ಲಿ ನಾವೆಲ್ಲ ಬೇರೆ ಏನೇನೋ ಮಾತಾಡ್ತೀವಿ. ಇದು ಅವನ ಮೊದಲನೇ ಧಾರಾವಾಹಿ. ನಾವೆಲ್ಲ ಏನೇನೋ ಮಾತಾಡ್ತಿರ್ತೀವಿ, ಕತೆ ಆಡ್ತಾ ಇರ್ತೀವಿ ಫ್ರೀ ಟೈಮಲ್ಲಿ. ಅವನು ಯಾವತ್ತೂ ಯಾವ ವಿಷಯನೂ ಮಾತಾಡೋದೇ ಇಲ್ಲ. ಅವನು ಆಡೋ ಮಾತೆಲ್ಲದು ಸೀನ್ ಪೇಪರು, ಅವನ ಡೈಲಾಗ್ಸ್ನೇ. ಬರ್ತಿದ್ದ ಹಾಗೆ ಅವ್ನು ಸೀನ್ ಪೇಪರ್ ಇಟ್ಕೊಂಡು ಎಲ್ಲ ಸೀನ್ಸು ಓದ್ಕೋತಾನೆ. ಮತ್ತು ಸಂಜೆಯವರೆಗೆ ಆ ಸೀನ್ ಮುಗಿಯೋ ತನಕ ಆ ಡೈಲಾಗ್ಸ್ನ ಮತ್ತೆ ಎನ್ಯಾಕ್ಟ್ ಮಾಡ್ಕೋತಾ ಇರ್ತಾನೆ. ಅವನೊಬ್ಬನೇ ಒಂದು ಕುರ್ಚಿಲಿ ಕೂತ್ಕೊಂಡು ಅದನ್ನು ಬೇರೆ ವಿಧಾನದಲ್ಲಿ ಹೇಳ್ಕೊಳ್ಳೋದು, ಅಥವಾ ತನಗಿಷ್ಟ ಆಗಿದ್ದು ಯಾವುದಾದ್ರು ಒಂದು ವಿಧಾನ ಇದ್ದರೆ ಅದನ್ನು ಫಿಕ್ಸ್ ಮಾಡಿಕೊಂಡು ಅದನ್ನು ಇಂಪ್ರೂವೈಸ್ ಮಾಡ್ಕೊಳ್ತಾ ಹೋಗೋದು. ಇಡೀ ದಿವಸ ಅವನು ಆ ಪಾತ್ರದಲ್ಲೇ ಮುಳುಗಿರ್ತಾನೆ. ಆ ಹುಡುಗ ಈ ಫೀಲ್ಡಿನಲ್ಲಿ ತುಂಬ ಎತ್ತರಕ್ಕೆ ಹೋಗೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಯಾಕೆಂದರೆ ಯತನ ಕರ್ತವ್ಯವದು, ಅದು ಅವನ ಕೆಲಸ. ಅದಕ್ಕೆ ಮತ್ತೆ ಪ್ರಯತ್ನಿಸ್ತಾ ಇರೋದು, ಇದನ್ನೇ ಅವನು ಮಾಡೋದು. ಅದು ನಮಗೆ ವಿದ್ಯಾಭ್ಯಾಸ, ಹಿತ ಪರಿಜ್ಞಾನ ಎಲ್ಲವನ್ನೂ ಕೊಡುವಂಥದ್ದು ಯತ್ನ. ಇನ್ನೊಂದು ಉದಾಹರಣೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ನಾನು ಶ್ರೀಯುತ ಸುರೇಶ್ ಆನ್ಗಳ್ಳಿ ಅವರ ಅನೇಕ ಅನ್ನೋ ತಂಡದಲ್ಲಿ ನಾಟಕಗಳನ್ನು ಮಾಡ್ತಾಯಿದ್ದೆ ಬೆಂಗಳೂರಲ್ಲಿದ್ದಾಗ. ಮ್ಯಾಕ್ಬೆತ್ ಆಟ ಅಂತ ಎಚ್.ಎಸ್. ಶಿವಪ್ರಕಾಶರ ಒಂದು ಸ್ಕ್ರಿಪ್ಟ್ ಮಾಡ್ತಾಯಿದ್ವಿ. ಅದರಲ್ಲಿ ನಾನು ಲೇಡಿ ಮ್ಯಾಕ್ಬೆತ್ ಪಾತ್ರ ಮಾಡ್ತಾಯಿದ್ದೆ. ಆ ಕಥೆಯಲ್ಲಿ ಲೇಡಿ ಮ್ಯಾಕ್ಬೆತ್ ತುಂಬಿದ ಬಸುರಿ. ಲೇಡಿ ಮ್ಯಾಕ್ಬೆತ್ತಳ ಎಂಟ್ರಿ ಹೇಗಾಗುತ್ತೆ ಅಂತಂದರೆ, ನಾನು ಹೊರಗೆ ಮುಂದೆ ಬಂದು ನಿಂತ್ಕೊಂಡು ನೋವು ಅಂತ ಕಿರಿಚ್ಕೋಬೇಕು. ಸಹಜವಾಗಿ ನಾವು ಸ್ಟೇಜ್ ಮೇಲೆ ಬಂದಾಗ ನಮ್ಮ ಪೂರ್ತಿ ಎನರ್ಜಿ ಹಾಕಿದ್ದೀವಿ ಅಂತಲೇ ನಾವು ಅಂದ್ಕೊಳ್ಳೋದು, ಪೂರ್ತಿ ಎನರ್ಜಿ ಹಾಕಿನೇ ಮಾಡೋದು. ಇಲ್ಲ ಅಂದರೆ ರಂಗಭೂಮಿ 300ನೇ ಆಡಿಯನ್ಸ್ಗೆ ತಲುಪೋದಿಲ್ಲ ರಂಗಭೂಮಿಯಲ್ಲಿ. ಸೊ ನಾನು ಹೇಳಿದ ತಕ್ಷಣ ಅವರು ಒಂದು 5-6ನೇ ಸಾಲಲ್ಲಿ ಕೂತ್ಕೊಂಡು ನೋಡ್ತಾ ಇರೋರು, ಅವರು ಇದರಲ್ಲಿ ಮಹತ್ವಾಕಾಂಕ್ಷೆ ಕಾಣಿಸ್ಬೇಕು, ಲೇಡಿ ಮ್ಯಾಕ್ಬೆತ್ಗೆ ಗೋಳು ಕಾಣಿಸ್ಬಾರ್ದು, ನೀನು ಎಲ್ಲ ಬಸಿರಿರ್ ಥರ ನೋವು ಅಂತ ಅಳದಲ್ಲ, ಇದು ಲೇಡಿ ಮ್ಯಾಕ್ಬೆತ್ತಾಗಿ ಕಾಣಿಸ್ಬೇಕು, ಎನರ್ಜಿನೇ ಸಾಲದು, ವಾಪಸ್ ಹೋಗು ಅಂತ ಕಳಿಸಿದ್ರು. ಮತ್ತೆ ಎಂಟ್ರಿ ತೊಗೊಂಡು ನೋವು ಅಂದೆ. ಮಹತ್ವಾಕಾಂಕ್ಷೆನೇ ಇಲ್ಲ, ಬರೀ ಗೋಳು, ವಾಪಸ್ ಹೋಗು. ಸುಮಾರು 1-1.25 ಗಂಟೆ ಕಾಲ ಇಷ್ಟೇ ನನ್ನ ಎಂಟ್ರಿ, ನಾನು ನಡ್ಕೊಂಡು ಬರೋದು, ನಾನು ನೋವು ಅಂತ ಕಿರಿಚ್ಕೊಳ್ಳೋದು.
ಯಾವ ಪಾಯಿಂಟಲ್ಲಿ ಅವರು ಒಪ್ಕೊಂಡ್ರಲ್ಲ ನಾನು ಈಗ ಸರಿಯಾಗಿದೆ ಅಂತ, ಆಗ ನಾನು ಹಾಕಿದಷ್ಟು ಎನರ್ಜಿ ನನ್ನೊಳಗಿತ್ತು ಅಂತ ನನಗೆ ಗೊತ್ತಿರಲಿಲ್ಲ. ಆಗ ನನಗೆ ಅರಿವಾಯಿತು, ಅದು ನಿರ್ದೇಶಕನ ಶಕ್ತಿಯನ್ನು ತೋರಿಸುತ್ತೆ ಮತ್ತು ನಮ್ಮ ಸತತ ಪ್ರಯತ್ನದ ಶಕ್ತಿಯನ್ನು ತೋರಿಸುತ್ತೆ. ಅಷ್ಟು ಸಲ ಪ್ರಯತ್ನ ಮಾಡಿದ ಮೇಲೆ ಇವರು ಏನನ್ನು ಕೇಳ್ತಿದ್ದಾರೆ ಅಂತ ಗ್ರಹಿಸಿ ಮತ್ತೆ 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 ಅದನ್ನು ಮಾಡಿದಾಗ ಆಗ ಹಾಕಿದ ಎನರ್ಜಿ ನಮ್ಮೊಳಗಿತ್ತು ಅನ್ನೋದು ನಮಗೆ ಆಶ್ಚರ್ಯ ಆಗುತ್ತೆ. ಸತತ ಪ್ರಯತ್ನ ಮಾಡೋದು ಅದನ್ನೇ. ಅದು ಇನ್ನೊಂದು ಬಹಳ ಸುಂದರವಾದ ಇಂಗ್ಲೀಷ್ ಗಾದೆ ಇದೆ, ದಿ ಹಾರ್ಡರ್ ವಿ ವರ್ಕ್ ದಿ ಲಕಿಯರ್ ವಿ ಗೆಟ್ ಅಂತ. ನಾವು ಎಷ್ಟು ಶ್ರಮ ಹಾಕಿ ಕೆಲಸ ಮಾಡ್ತೀವಿ ಅಷ್ಟು ಅದೃಷ್ಟ ನಮಗೆ ಒಲಿತಾ ಬರುತ್ತೆ ಅಂತ. ಅದೃಷ್ಟ ಯಾಕೆ ಒಲಿತಾ ಬರುತ್ತೆ ಅಂದರೆ, ನಾವು ಹಾಕೋ ಪ್ರತಿ ಪ್ರಯತ್ನದಲ್ಲೂ ಪ್ರತಿ ಸಲದಲ್ಲೂ ಅಷ್ಟಷ್ಟು ಎಕ್ಸ್ಪರ್ಟೀಸ್ ಸಂಪಾದಿಸ್ತಾ ಹೋಗ್ತೀವಿ. ಸೊ ನೀವು ಏನನ್ನೇ ಮಾಡಿದ್ರೂ ಮತ್ತೆ 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 ಮಾಡೋದು. ಅದೊಂದು ಸುಂದರವಾದ ಅಕ್ಬರ್ ಬೀರ್ಬಲ್ ಕಥೆ ಬಂದಿದೆ, ಅದನ್ನು ಹೇಳಿ ಈ ಕಗ್ಗ ಮುಗಿಸ್ತೀನಿ. ಅಕ್ಬರ್ 4 ಪ್ರಶ್ನೆಗಳನ್ನು ಕೇಳಿದ್ನಂತೆ ಬೀರ್ಬಲ್ಗೆ ಒಂದ್ಸಲ. ಕುದುರೆಗಳು ಕಲಿಸಿದ್ದನ್ನು ಮರೆಯದೇ ಇರುವ ಹಾಗೆ ಹೇಗೆ ಮಾಡೋದು, ಎಲೆಗಳು ಕೊಳಿದೇ ಇರೋ ಥರ ಹೇಗೆ ಮಾಡೋದು, ಕಲಿತ ಪಾಠ ಮರೆಯದ ಹಾಗೆ ಹೇಗೆ ಮಾಡೋದು, ಮತ್ತು ಕುದಿಸ್ತಾ ಇರುವ ಸಾರು ತಳ ಹತ್ತದ ಹಾಗೆ ಹೇಗೆ ಮಾಡೋದು, ಇದೆಲ್ಲದಕ್ಕೂ ನೀನು ಒಂದೇ ಉತ್ತರ ಕೊಡಬೇಕು ಅಂತ. ಅದಕ್ಕೆ ಬೀರ್ಬಲ್ ಹೇಳಿದ್ನಂತೆ, ತಿರುವಿ ಹಾಕೋದು ಅಂತ. ಕುದುರೆಗಳು ಕಲಿತದ್ದನ್ನು ಮರೆಯದ ಹಾಗೆ, ನಾವು ಕಲಿತ ಪಾಠವನ್ನು ಮರೆಯದ ಹಾಗೆ, ಎಲೆಗಳು ಕೊಳೆಯದ ಹಾಗೆ ಮತ್ತು ಕುದಿಯುವ ಸಾರು ತಳ ಹತ್ತದ ಹಾಗೆ ಮಾಡೋದಕ್ಕೆ ಒಂದೇ ವಿಧಾನ, ತಿರುವಿ ಹಾಕೋದು. ಮತ್ತೆ ಮತ್ತೆ ಅದನ್ನು ತಿರುವಿ ತಿರುವಿ ಹಾಕ್ತಾ ಇದ್ದಾಗ ಎಲ್ಲವೂ ಸರಿಯಾಗಿರುತ್ತೆ ಅಂತ. ಮತ್ತೆ ಮತ್ತೆ ತಿರುವಿ ಹಾಕೋದು, ಮತ್ತೆ ಮತ್ತೆ ಪ್ರಯತ್ನ ಪಡೋದು, ಮತ್ತೆ ಮತ್ತೆ ಯತ್ನ ಮಾಡೋದು ನಮ್ಮನ್ನು ಮತ್ತಷ್ಟು ಪರ್ಫೆಕ್ಟಾಗಿ, ಸಾಂದ್ರವಾಗಿ, ಗಟ್ಟಿಯಾಗಿ ಮಾಡ್ತಾ ಹೋಗುತ್ತೆ. ಪ್ರಯತ್ನ ಪಡೋದಕ್ಕೆ ನಾವು ಯಾರೂ ಅಂಜೋದು ಬೇಡ. ಪ್ರಯತ್ನ ಪಡೋದಕ್ಕೆ ಅಂಜೋದು ಬೇಡ ಅಂದರೆ ಅದರ ಅರ್ಥ ಸೋಲೋದಕ್ಕೂ ಅಂಜೋದು ಬೇಡ. ಪ್ರತಿ ಸೋಲು, ಪ್ರತಿ ಪ್ರಯತ್ನವೂ ನಮ್ಮನ್ನು ಗಟ್ಟಿಯಾಗಿಸ್ತಾ ಹೋಗುತ್ತೆ ಅನ್ನೋದನ್ನು ನೆನಪಿನಲ್ಲಿಡಬೇಕು. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.